ಹಸಿರೀಕರಣಕ್ಕೆ ಒತ್ತು ನೀಡಿ ಶಿಕ್ಷಣ ಸಂಯೋಜನಾಧಿಕಾರಿ ಡಾಕ್ಟರ್ ಸತೀಶ್ ಹಾಗೂ ಸೋಲೂರಿನ ರಾಜಶೇಖರಯ್ಯ ಸಮೂಹ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ರಾಜಶೇಖರಯ್ಯ ಹಾಗೂ ಡಾಕ್ಟರ್ ಚೇತನ್ ಕುಮಾರ್ ತಂಡದಿಂದ ಅರ್ಥಪೂರ್ಣ ಕಾರ್ಯಕ್ರಮ. ವಿಶ್ವ ಪರಿಸರ ದಿನಾಚರಣೆ ಹಿನ್ನೆಲೆ ಹಲವು ಕಾರ್ಯಕ್ರಮಗಳು ಯಶಸ್ವಿ. ಹೌದು, ಹಸಿರೀಕರಣಕ್ಕೆ ಒತ್ತು ನೀಡಿದಾಗ ಮಾತ್ರ ಭವಿಷ್ಯದ ಪೀಳಿಗೆ ಉತ್ತಮ ಪರಿಸರವನ್ನು ನೀಡಬಹುದು ಎಂದು ರಾಜಶೇಖರಯ್ಯ ಪಬ್ಲಿಕ್ ಶಾಲೆಯ ಶಿಕ್ಷಣ ಸಂಯೋಜನಾಧಿಕಾರಿ ಡಾಕ್ಟರ್ ಸತೀಶ್ ಕುಮಾರ್ ಹೇಳಿದರು. ಏನಿದು ಪರಿಸರ ದಿನಾಚರಣೆ ಅಂತೀರಾ? ಈ ವರದಿ ನೋಡಿ. ಹೌದು, ಒಂದೆಡೆ ಪರಿಸರ ಜಾಗೃತಿಗೆ ಜಾಥಾ, ಸಾರ್ವಜನಿಕರಿಗೆ ಸುಮಾರು 100ಕ್ಕೂ ಅಧಿಕ ಸಸಿ ಉಚಿತವಾಗಿ ವಿತರಣೆ. ಗ್ರಾಮದ ಮಾರಮ್ಮ ದೇವಾಲಯದ ಆವರಣದಲ್ಲಿ ಸಸಿ ನೆಟ್ಟು ಸೋಲೂರು ಹೋಬಳಿಯ ಎಲ್ಲ ಪಂಚಾಯಿತಿಯ ಮುಖಂಡರಿಗೆ ಸಾಮೂಹಿಕ ಸಸಿ ನೆಡುವಿಕೆಗೆ ಸಹಕಾರ ಹಾಗೂ ಸಸಿ ನೀಡುವಿಕೆ. ಈ ಎಲ್ಲ ದೃಶ್ಯ ಕಂಡುಬಂದಿದ್ದು ನೆಲಮಂಗಲ ವಿಧಾನಸಭಾ ಕ್ಷೇತ್ರ, ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಸೋಲೂರು ಹೋಬಳಿಯ ಶ್ರೀ ರಾಜಶೇಖರಯ್ಯ ಸಮೂಹ ಶಿಕ್ಷಣ ಸಂಸ್ಥೆ ಆಯೋಜಿಸಿದ ವಿಶ್ವ ಪರಿಸರ ದಿನಾಚರಣೆಯ ಹೈಲೈಟ್ಸ್. ಹೌದು, ಸಮೂಹ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ರಾಜಶೇಖರಯ್ಯ ಹಾಗೂ ಪುತ್ರ ಡಾಕ್ಟರ್ ಚೇತನ್ ಕುಮಾರ್ ಹಾಗೂ ಇನ್ನಿತರ ತಂಡ ಸೇರಿದಂತೆ ಇಡೀ ಕಾಲೇಜಿನ ಎಲ್ಲ ಪ್ರಾಂಶುಪಾಲರು ಮತ್ತು ಶಿಕ್ಷಕರ ವರ್ಗ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಆಯೋಜಿಸಿದರು. ಸಂಸ್ಥೆಯ ಎಲ್ಲ ಸಿಬ್ಬಂದಿಗಳು ಭಾಗಿಯಾಗಿ ಮೊದಲಿಗೆ ಪ್ರಾಕೃತಿಕಕ್ಕೆ ಸಂಬಂಧಪಟ್ಟ ಪರಿಸರದ ಜಾಥಾ, ಬೀದಿ ನಾಟಕ ಆಯೋಜಿಸಿದರು. ನಂತರ ಶಾಲೆಯ ಶೈಕ್ಷಣಿಕ ಸಂಯೋಜನಾಧಿಕಾರಿ ಸತೀಶ್ ಕುಮಾರ್ ಮಾತನಾಡಿ, ಕೆರೆಯ ಅಂಗಳ ಸೇರಿದಂತೆ ಪ್ರತಿಯೊಬ್ಬರೂ ತಮ್ಮ ಮನೆಯ ಹಿಂದೆ ಕೈತೋಟಗಳಲ್ಲಿ ವಿವಿಧ ಸಸಿಗಳನ್ನು ನೆಡುವ ಮೂಲಕ ಅರ್ಥಪೂರ್ಣ ವಿಶ್ವ ಪರಿಸರ ದಿನಾಚರಣೆ ಮಾಡಿ ಊರಿನಲ್ಲಿ ಆಡಂಬರ ಬಿಟ್ಟು ಪರಿಸರದ ಕಡೆ ಗಮನ ಕೊಡಿ. ನಮ್ಮ ಸಂಸ್ಥೆ ಆವರಣದಲ್ಲಿ ಹಸಿರೀಕರಣಕ್ಕೆ ಡಾಕ್ಟರ್ ಚೇತನ್ ಕುಮಾರ್ ಹಾಗೂ ರಾಜಶೇಖರಯ್ಯ ಅವರು ಮಹತ್ವ ನೀಡಿದ್ದಾರೆ. ಇದೇ ಹಾದಿಯಲ್ಲಿ ಎಲ್ಲರೂ ಸಹ ಸಾಗೋಣ. ಮುಖ್ಯವಾಗಿ ಪ್ರತಿಯೊಬ್ಬರೂ ಸಹ ಪ್ರಕೃತಿಯತ್ತ ಮುಖ ಮಾಡಬೇಕು. ರಾಷ್ಟ್ರಕವಿ ಕುವೆಂಪು ಅವರು ಸಹ ಇದನ್ನೇ ಹೇಳಿದ್ದು ಎಂದು ಡಾಕ್ಟರ್ ಸತೀಶ್ ಕುಮಾರ್ ಹೇಳಿದ್ದು ಹೀಗೆ. ಗಿಡಗಳಿಲ್ಲಿದೆ, ಅಂತಹ ಗಿಡಗಳನ್ನು ಇವತ್ತು ಸಾಮಾಜಿಕವಾಗಿ ನಾವು ಜನರಿಗೆ ತಲುಪಿಸಿದ್ದೇವೆ. ನಮ್ಮ ಮನವಿ ಇಷ್ಟೇ, ಗಿಡಗಳನ್ನು ನಾವು ಕೊಡೋದ್ರ ಮೂಲಕ ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಂಡು ನಾವು ಸ್ಲೋಗನ್ನ ಕೂತ್ಕೊಂಡು ಶಾಲೆಗೆ ಒಂದು ಹೆಸರು ತರ್ಕೋಬೇಕು ಅಂತ ಅಲ್ಲ, ಜನರಲ್ಲಿ ಸಾರ್ಥಕವಾಗಿ ಸಾಮಾಜಿಕ ಪ್ರಜ್ಞೆಯನ್ನು ಬೆಳೆಸೋದ್ರ ಮೂಲಕ ಪ್ರತಿ ಗಿಡವನ್ನು ಪ್ರೀತಿ ಮಾಡಬೇಕು. ಹಾಗಾಗಿ ಈ ನಾವೇನು ಊರಬ್ಬಗಳಲ್ಲಿ ಏನು ಮರಿ ಹೊಡೆದು ಪೂಜೆ ಮಾಡಿ ದೊಡ್ಡ ಸಂಭ್ರಮ ಮಾಡ್ತೇವೆ, ಆ ಸಂಭ್ರಮ ಎಷ್ಟು ಮುಖ್ಯನೋ ನಮಗೆ ನಮ್ಮ ಖುಷಿಗೆ ಅಷ್ಟೇ ಆರೋಗ್ಯವನ್ನು ಸಂಭ್ರಮ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಮ್ಮ ಕೈ ತೋಟಗಳನ್ನು ನಿರ್ಮಾಣ ಮಾಡಬೇಕು. ಜಮೀನಿರೋರು ತೋಟ ಮಾಡ್ತಾರೆ, ಜಮೀನಿರೋ ಹೊಲ ಗದ್ದೆಗಳು ದೊಡ್ಡ ದೊಡ್ಡ ಮರ ನೆಡ್ತಾರೆ. ನಾವು ಇವತ್ತು ಎಲ್ಲ ಮನೆಗಳಲ್ಲಿ ಕಾಂಕ್ರೀಟ್ ಮಾಡಿದ್ದೇವೆ, ಮಣ್ಣು ಉಸಿರಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾಂಕ್ರೀಟು ಮೋಲ್ಡ್ಗಳನ್ನು ಮಾಡಿ ಎಲ್ಲ ರೀತಿಯ ಬರ್ಡನ್ಗಳನ್ನು ನಾವು ಅನುಭವಿಸ್ತಾ ಇದ್ದೇವೆ. ಮೊದಲೆಲ್ಲ ಮಾಳಿಗೆ ಮನೆ ಇರ್ತಾ ಇತ್ತು, ಹಂಚಿನ ಮೂಲಕ ಗಾಳಿ ಒಳನುಳಿಸ್ಕೊಂಡು ಒಳಗೆ ಬರ್ತಾ ಇತ್ತು, ಶೀಟಿನ ಮನೆಗಳ ಮೂಲಕ ಚಳಿ ಆಗ್ತಾ ಇತ್ತು. ಇವತ್ತು ಮೋಲ್ಡ್ ಮನೆಯಲ್ಲಿ ನಾವು ಒಳಗಡೆ ಇದ್ದಾಗ ಟಿವಿ ನೋಡ್ಕೊಂತಿದ್ರೆ ಮಳೆ ಬರ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ, ಗಾಳಿ ಬೀಸೋದು ಗೊತ್ತಾಗ್ತಾ ಇಲ್ಲ, ಬಿಸಿಲು ಬಂದಿದೆ ಗೊತ್ತಾಗ್ತಾ ಇಲ್ಲ. ಎಲ್ಲ ರೀತಿಯ ಒಂದು ಸ್ವಾಭಾವಿಕವಾದ ಸೊಬಗನ್ನು ನಾವು ಹಾಳು ಮಾಡ್ಕೊಂಡಿದ್ದೀವಿ. ಇವತ್ತು ಆಧುನಿಕ ಪ್ರಪಂಚದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಎಷ್ಟು ಅಳವಡಿಕೆ ಮಾಡ್ಕೊತಾ ಇದ್ದೀವೋ ಅಷ್ಟೇ ನೈಸರ್ಗಿಕ ಬದುಕಿನಿಂದ ಅತ್ಯಂತ ದೂರ ಕೆಳಮಟ್ಟಕ್ಕೆ ನಾವು ಇಳಿತಾ ಇದ್ದೇವೆ. ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ನೈಸರ್ಗಿಕ ಸ್ಪರ್ಶ ಅನ್ನೋದು ಬೇಕು. ನೈಸರ್ಗಿಕ ಸ್ಪರ್ಶ ಅಥವಾ ನೈಸರ್ಗಿಕ ತತ್ವವನ್ನು ಅನುಭವಿಸಬೇಕು ಅಂದರೆ ನಾವು ಸಂಪತ್ಭರಿತವಾದಂತಹ ಗಿಡ ಮರಗಳ ನಡುವೆ ಬೆಳೆದರೆ ಮಾತ್ರ ಸಾಧ್ಯ. ಇವತ್ತು ನಾನು ಕುವೆಂಪುನನ್ನು ನೆನೆಸ್ಕೋತೀನಿ. ಮಾನಸ ಗಂಗೋತ್ರಿ ಅಂತ ಅನ್ನುವಂತಹ ದೊಡ್ಡ ನಾಡನ್ನು ಕಟ್ಟಿದಂತಹ ಕುವೆಂಪು ಬೆಳೆದಿದ್ದೇ ಮಲೆನಾಡಲ್ಲಿ. ಅವರ ಮಗ ತೇಜಸ್ವಿಯವರು ನೋಡಿ, ಕುವೆಂಪುರವರು ಮಲೆನಾಡನ್ನು ಬಿಟ್ಟು ಮಾನಸ ಗಂಗೋತ್ರಿ ಎನ್ನುವಂತಹ ಮೈಸೂರಿನ ನಗರ ಪ್ರದೇಶಕ್ಕೆ ಬಂದರು. ನಗರದಲ್ಲಿ ಹುಟ್ಟಿದಂತಹ ತೇಜಸ್ವಿಯವರು ಪುನಃ ಮರಳಿ ಕುಪ್ಪಳ್ಳಿಗೆ ಹೋದರು. ಯಾಕೆ ಅಂತೇಳಿದ್ರೆ ನಮ್ಮ ಜೀವನದ ಬಹುದೊಡ್ಡ ಸಾರ್ಥಕ ಇರುವಂಥದ್ದು ಕಾಡಿನ ಮಧ್ಯ ಅಂತ್ಯ. ಹಾಗಾಗಿ ಕಾಡನ್ನು ಉಳಿಸಬೇಕು. ಯಾಕಂದರೆ ಕುವೆಂಪು ಹೇಳ್ತಾರೆ, ನಾನೇ ಕಾಡಿನ ಕೊಳಲು ಅಂತೆ. ಅಂತಹ ಕವಿಯೇ ಅಷ್ಟು ದೊಡ್ಡ ರಾಷ್ಟ್ರ ಸಂದೇಶವನ್ನು ನೀಡಿರುವಾಗ ಇವತ್ತು ಸಾಮಾನ್ಯವಾದ ವ್ಯಕ್ತಿಗಳು ನಾವು ಅದನ್ನು ಅನುಸರಿಸಬೇಕಾಗಿದೆ. ಹಾಗಾಗಿ ಪ್ರತಿಯೊಂದು ನಮ್ಮ ಸಾಧ್ಯವಾದಷ್ಟು ಮಟ್ಟಿಗೆ ನಮ್ಮ ಹೊಲಗಳ ಬದುಗಳಲ್ಲಿ ಮರಗಳನ್ನು ನೆಡಬೇಕು. ನಮ್ಮ ಹೊಲಗಳ ಬದುಗಳಲ್ಲಿ ಬೇಲಿ ಹಾಕ್ತಾ ಇದ್ದೀವಿ, ಆ ಬೇಲಿ ಬೇಡ, ಮರಗಳನ್ನು ಹಾಕೋಣ. ಬೇಲಿ ಹಾಕೋದ್ರಿಂದ ನಾವು ಬೇರೆಯವರ ತಡಿಬೋದು, ಆದರೆ ಮರಗಳನ್ನು ಹಾಕೋದ್ರಿಂದ ಬೇರೆಯವರಿಗೆ ಗಾಳಿಯನ್ನು ಕೊಡ್ಬೋದು, ಶುದ್ಧವಾದ ಗಾಳಿಯನ್ನು ಅನುಭವಿಸಲಿಕ್ಕೆ ಅವಕಾಶವನ್ನು ಮಾಡ್ಬೋದು. ನೀವು ಜಾಗತಿಕ ಮಟ್ಟದಲ್ಲಿ ನೀವು ನೋಡ್ತಾ ಇರ್ಬೋದು, ಪ್ರತಿ ವರ್ಷವೂ ಕೂಡ ಗಾಳಿಯನ್ನು ಶುದ್ಧ ಮಾಡಬೇಕು ಅಂತೇಳಿ ದೊಡ್ಡ ಚರ್ಚೆ ನಡೀತಾ ಇದೆ. ಫ್ಲೋರೋ ಕಾರ್ಬನನ್ನು ಕಂಟ್ರೋಲ್ ಮಾಡಬೇಕು ಅಂತೇಳಿ ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಇವತ್ತು ಓಝೋನ್ ಲೇಯರ್ಸ್ ಅನ್ನುವಂಥದ್ದು ಸಂಪೂರ್ಣವಾಗಿ 75 ಭಾಗ ಹಾಳಾಗ್ತಿದೆ ಅಂತೇಳಿ ನಾವು ನ್ಯೂಸ್ ಪೇಪರ್ಗಳಲ್ಲಿ ಓದ್ತಾ ಇದ್ದೇವೆ. ಓಝೋನ್ ಲೇಯರ್ನ ನಾವು ಕಾಪಾಡಬೇಕು ಅಂತ ಹೇಳಿದ್ರೆ ಅದು ಮರಗಿಡಗಳಿಂದ ಮಾತ್ರ ಸಾಧ್ಯ. ಕಾಲಕ್ಕೆ ಋತುಮಾನಗಳನ್ನು ನಾವು ಅನುಭವಿಸಬೇಕು ಅಂತ ಹೇಳಿದ್ರೆ ಪ್ರಕೃತಿ ಸೊಬಗಿಂದ ಮಾತ್ರ ಸಾಧ್ಯ ಅಂತೇಳಿ ನಾನು ಇವತ್ತು ಎಲ್ಲರಿಗೂ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ದಯವಿಟ್ಟು ಪರಿಸರ ಅನ್ನುವಂಥದ್ದು ಒಂದು ಸಣ್ಣ ಪ್ರಮಾಣದಲ್ಲಿ TV ನ್ಯೂಸ್ನಲ್ಲಿ ನೋಡುವಂಥ ಕಾರ್ಯಕ್ರಮ ಆಗಬಾರ್ದು. ನಮ್ಮ ದಿನನಿತ್ಯದ ಊಟವನ್ನು ಹೇಗೆ ನೆನೆಸ್ಕೋತೀವೋ ಹಾಗೆ ಮರಗಿಡಗಳನ್ನು ನೆನೆಸ್ಕೊಳ್ಬೇಕು. ಅವಕ್ಕೆ ನೀರು ಹಾಕಿ ಬೆಳೆಸಿ ಆ ಶುದ್ಧವಾದ ವಾತಾವರಣವನ್ನು ಮಾಡಿದ್ದೇ ಆದರೆ
ಖಂಡಿತವಾಗಲಿ ಭಾರತ ಇವತ್ತೇನು ರಾಜಕೀಯವಾಗಿ ವಿಶ್ವಗುರು ಆಗಲಿಕ್ಕೆ ಹೋಗ್ತಾ ಇದೆ, ವಿಶ್ವ ಮಾನ್ಯತೆಯಿಂದ ಹೊಂದಿರುವಂತಹ ಆರೋಗ್ಯಪೂರ್ಣ ಭಾರತ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾವು ಭಾರತವನ್ನು ನೋಡಬೇಕಾಗಿರೋದು ಆರೋಗ್ಯಪೂರ್ಣ ಭಾರತ. ಹಾಗಾಗಿ ವಿಶ್ವ ಭಾರತ ಆರೋಗ್ಯ ಭಾರತ ಆಗಲಿ ಅಂತೇಳಿ ಆಶಿಸ್ತಾ ನನ್ನ ಎರಡು ಮಾತು. ಮಳೆಗಾಲದಲ್ಲಿ ಮರಗಳನ್ನ ನೆಟ್ಟರೆ ಚೆನ್ನಾಗಿ ಪೋಷಣೆ ಆಗುತ್ತೆ ಅಂತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ಒಂದು ವಾಣಿಯನ್ನು ನಾವು ನೆನೆಸ್ಕೊಳ್ಬೇಕಾಗಿದೆ. ಜೊತೆಗೆ ಇವತ್ತಿನ ತಾಪಮಾನ, ಜಾಗತಿಕ ತಾಪಮಾನವನ್ನು ನಾವು ನೋಡಿದಾಗ ನಿನ್ನೆ ತನಕ ದೆಹಲಿನಲ್ಲಿ 52 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ನಮ್ಮ ಕರ್ನಾಟಕದಲ್ಲೂ ಸಹ ನಾವು ರಾಜಸ್ಥಾನ ಹೆಚ್ಚು ಕಡಿಮೆ 85% ಮರಳುಗಾಡಾಗಿದೆ. ಈಗ ಇನ್ನು ಎರಡನೇ ರಾಜ್ಯ ಯಾವುದಪ್ಪ ಅಂದ್ರೆ ಅದು ಕರ್ನಾಟಕ ರಾಜ್ಯ. ಕರ್ನಾಟಕ ರಾಜ್ಯವು ಸಹ ಭೂಮಿ ತನ್ನ ಸತ್ವವನ್ನು ಕಳ್ಕೊಂಡು ಮರಗಿಡಗಳನ್ನ ಬೆಳೆಸದಲೇ ನಾವು ಅದರ ಎಲೆಗಳು ಉದುರಿ ಸಾವಯವ ಗೊಬ್ಬರ ತಯಾರಾಗದಲೇ ನಮ್ಮ ರಾಜ್ಯದಲ್ಲಿ ಹಲವಾರು ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೀವಿ ಇವತ್ತು. ಇನ್ನು ಈ ಸಂದರ್ಭದಲ್ಲಿ ಮಾಹಿತಿಯನ್ನು ನೀಡಿದಂತಹ ಸಂಸ್ಥೆಯ ಮುಖ್ಯಸ್ಥರಾದಂತಹ ರಾಜಶೇಖರಯ್ಯ ಹಾಗೂ ಡಾಕ್ಟರ್ ಚೇತನ್ ಕುಮಾರ್, ಸಂಸ್ಥೆಯಿಂದ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದೇವೆ. ಈ ಬಾರಿಯೂ ಸಹ ಈ ಒಂದು ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ ಎಂದು ಹೇಳಿದರು. ಇನ್ನು ಮುಂದಿನ ದಿನಗಳಲ್ಲೂ ಸಹ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸುತ್ತೇವೆ ಎಂದು ಡಾಕ್ಟರ್ ಚೇತನ್ ಕುಮಾರ್ ಭರವಸೆಯನ್ನು ನೀಡಿದರು. ಇನ್ನು ಈ ವೇಳೆಯಲ್ಲಿ ಪ್ರಾಕೃತಿಕ ವೈದ್ಯದ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಕಿರಣ್ ಮಾತನಾಡಿ, ಈ ಬಾರಿ ಬೇಸಿಗೆಯಲ್ಲಿ 40 ಡಿಗ್ರಿವರೆಗೆ ಉಷ್ಣಾಂಶ ಏರಿಕೆಯಾಗಿ ಪ್ರಕೃತಿ ಮಾನವನಿಗೆ ಬುದ್ಧಿ ಹೇಳಿದೆ. ಆದ್ದರಿಂದ ಪ್ರತಿಯೊಬ್ಬರೂ ಮನೆಯ ಮುಂದೆ ಗಿಡಗಳನ್ನು ತೋಟ ಮಾಡಿ ವಾತಾವರಣಕ್ಕೆ ಆಮ್ಲಜನಕ ಹೆಚ್ಚಿಸುವ ಕೆಲಸ ಮಾಡಬೇಕು. ಇಂದು ಸಂಸ್ಥೆಯಿಂದ ಹಲವಾರು ಗಿಡಗಳನ್ನು ನೆಟ್ಟಿದ್ದೇವೆ ಎಂದು ಡಾಕ್ಟರ್ ಕಿರಣ್ ಹೇಳಿದ್ದು ಹೀಗೆ. ಪ್ರಕೃತಿ ಎನ್ವೈರ್ಮೆಂಟ್ ಏನು ಮಾಡ್ತಾ ಇದ್ದೀವಿ ನಮಗೆ ತುಂಬ ಹತ್ತಿರವಾದದ್ದು. ಯಾಕಂದರೆ ನಾವು ಪ್ರಕೃತಿ ಚಿಕಿತ್ಸಾ ವೈದ್ಯರು. ಆ ಉದ್ದೇಶ ಇಟ್ಕೊಂಡು ನಾವಿವತ್ತು ಸೋಲೂರು ಗ್ರಾಮದಲ್ಲಿ 1,000 ಗಿಡಗಳನ್ನು ನಾವು ಇವತ್ತು ಇದು ಮಾಡಿದ್ದೀವಿ. ಅದು ಮರವಾಗಿ ಹೆಮ್ಮರವಾಗಿ ಬೆಳಿಬೇಕು ಅಂತ ನಮ್ಮೆಲ್ಲರ ಆಶಯ. ಏನು ಹೇಳಕ್ಕೆ ಇಷ್ಟಪಡ್ತೀರಿ ಈ ಬೀದಿ ನಾಟಕದ ಬಗ್ಗೆ ಮತ್ತು ಬಸ್ ಸ್ಟ್ಯಾಂಡಲ್ಲಿ ಆಯೋಜನೆ ಮಾಡಿದ್ರು? ಜನರಿಗೆ ಅಟ್ರಾಕ್ಟಿವ್ ಆಗಿರಬೇಕು. ಅದಕ್ಕೋಸ್ಕರ ಬೀದಿ ನಾಟಕದ ಜನಜಾಗೃತಿ ಮೂಡಿಸಬೇಕು ಅಂದರೆ ದೇ ಶುಡ್ ಬಿ ಅಟ್ರಾಕ್ಟೆಡ್. ಫಸ್ಟ್ ಕ್ರೌಡ್ನ ಫುಲ್ ಮಾಡಬೇಕು, ಅಟ್ರಾಕ್ಟ್ ಮಾಡಬೇಕು. ಹಾಗಾಗಿ ಇವತ್ತು ತುಂಬ ಸಕ್ಸಸ್ಫುಲ್ ಆಗಿದೆ ಪ್ರೋಗ್ರಾಮ್ ಅಂತ ಇಷ್ಟಪಡ್ತೀನಿ. ಆ ಜಾತದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಜಾಥಾ ಅನ್ನೋದು ಪ್ರೇರಣೆ ಕೊಡುವಂಥದ್ದು ಜನರಿಗೆ. ಇದನ್ನು ನೋಡಿ ಇನ್ನೂ ಜನ ಅದ್ರ ಬಗ್ಗೆ ಅವಗಾಹನೆ ಮೂಡಿಸ್ಕೊಂಡು ಇನ್ನೂ ನೆಕ್ಸ್ಟ್ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ ಅಂತ ಭಾವಿಸ್ತಾರೆ. ಡಾಕ್ಟರ್ ಕಿರಣ್ ಅಂತ, ಪ್ರಾಂಶುಪಾಲರು, ಪ್ರಕೃತಿ ಚಿಕಿತ್ಸಾ ಕಾಲೇಜು, ಸೋಲೂರು. ಇನ್ನು ಈ ಕಾರ್ಯಕ್ರಮದಲ್ಲಿ ಗಣ್ಯರ ದಂಡೆ ಹಾಗೂ ಇಡೀ ಸೋಲೂರು ಪಂಚಾಯಿತಿಯ ಎಲ್ಲ ಪಂಚಾಯಿತಿಗಳ ಮುಖಂಡರುಗಳು ಹರಿದು ಬಂದಿದ್ದರು. ಇನ್ನು ಮಾಗಡಿ ತಾಲೂಕಿನ ಇಸಿಒ, ಶಿಕ್ಷಣ ಸಂಯೋಜನಾಧಿಕಾರಿ ಗಂಗಾಧರ್, ಸ್ಥಳೀಯ ಕ್ಲಸ್ಟರ್ನ CRP ಜಗದೀಶ್, ಸೋಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮುಜಾಹಿದ್ ಪಾಷಾ, PDO ಬೆಟ್ಟಸ್ವಾಮಿ ಗೌಡ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಪೆದ್ದಣ್ಣ, ಪುಟ್ಟಹಳ್ಳಿ ಸ್ವಾಮಿ, ಸಂತೋಷ್, ಗಂಗರಾಜು ಹಾಗೂ ಸ್ಥಳೀಯ ಮುಖಂಡರಂತ ತಟ್ಟೆಕೆರೆ ನಾಗರುದ್ರ ಶರ್ಮಾ ಬಾಬು, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಶಿವರುದ್ರಪ್ಪ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ನಾಗರಾಜು, ಮಂಜೇಶ್, ಚನ್ನೋಹಳ್ಳಿ ರಾಮಚಂದ್ರ, BMTC ಮಾಜಿ ನಿರ್ದೇಶಕ KP ಬೃಂಗೇಶ್, ಗುಡೇಮಾರ್ನಹಳ್ಳಿಯ ಹೇಮಂತ್ ಕುಮಾರ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಕಾಮರಾಜು, ಉಮೇಶ್, ಡ್ಯಾನ್ಲಿ, ಸ್ಟ್ಯಾನ್ಲಿ, ಆಂಟೋನಿ, ರಮೇಶ್, ರಾಜು, ವೆಂಕಟೇಶ್, ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಉಮೇಶ್ ಪುಟ್ಟಮ್ಮ, ರಾಜಶೇಖರಯ್ಯ ಸಮೂಹ ಶಿಕ್ಷಣ ಸಂಸ್ಥೆಯ ಎಲ್ಲ ಸಿಬ್ಬಂದಿಗಳು ಹಾಗೂ ರಾಜಶೇಖರಯ್ಯ ಸಮೂಹ ಸಂಸ್ಥೆಯ ಪ್ರಾಕೃತಿಕ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಸಿಬ್ಬಂದಿ ವರ್ಗ ಹಾಗೂ ರಾಜಶೇಖರಯ್ಯ ಪಬ್ಲಿಕ್ ಶಾಲೆಯ ಎಲ್ಲ ಸಿಬ್ಬಂದಿಗಳು, ಪ್ರಾಂಶುಪಾಲರು, ಉಪಪ್ರಾಂಶುಪಾಲರು ಮತ್ತು ಸಿಬ್ಬಂದಿ ವರ್ಗ ಸೇರಿದಂತೆ ಎಲ್ಲ ರೀತಿಯ ಸಿಬ್ಬಂದಿಗಳು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಇನ್ನು ವಿಶೇಷವಾಗಿ ಇಡೀ ಪರಿಸರ ದಿನಾಚರಣೆಯ ವಿಶೇಷ ಎಂದರೆ ಗಿಡ ನೆಡುವಿಕೆ, ಜಾಥಾ ಕಾರ್ಯಕ್ರಮ ಹಾಗೂ ಸ್ವಚ್ಛಂದ ಭರಿತವಾದಂತಹ ಬೀದಿ ನಾಟಕ ಜನರಿಗೆ ಅರಿವು ಮೂಡಿಸಿತು. ಈ ಬೀದಿ ನಾಟಕದ ಸಂಪೂರ್ಣ ದೃಶ್ಯಾವಳಿ ಹೀಗಿದೆ.
ಸ್ಪೆಷಲ್ ರಿಪೋರ್ಟ್ಗಾಗಿ ವಿಡಿಯೋ ಜರ್ನಲಿಸ್ಟ್ ತೆಗೆಕು ಶ್ರೀಧರ್ ಜೊತೆ KK ನೂರ್ ರಾಮ್, ಕದಂಬ ಖಡ್ಗ ನ್ಯೂಸ್, ಸೋಲೂರು, ನೆಲಮಂಗಲ.